ಮೂರನೇ ದಿನದ ಮೈಸೂರು ದಸರಾಗೆ ಮೆರುಗು ನೀಡಿದ ರೈತ ದಸರಾ. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗದಿಂದ ಮೆರವಣಿಗೆ. ರೈತ ದಸರಾಗೆ ಕೃಷಿ ಸಚಿವ ಚಲುವರಾಯಸ್ವಾಮಿಯವರು ಚಾಲನೆ ನೀಡಿದ್ದಾರೆ. ನಂದಿ ಧ್ವಜಸ್ತಂಭಕ್ಕೆ ಪೂಜೆಯನ್ನ ಸಲ್ಲಿಸಿ ರೈತ ದಸರಾಗೆ ಸಿಆರ್ಎಸ್ ಚಾಲನೆ ಕೊಟ್ಟಿದ್ದಾರೆ. ವೇದಿಕೆ ಮುಂಭಾಗ ಆಕರ್ಷಕ ಹೂವಿನ ರಂಗೋಲಿ ಮಧ್ಯದಲ್ಲಿ ರೈತ ಜಂಬೂಸವಾರಿ ಭಾವಚಿತ್ರವಿದೆ. ಹೂವಿನಲ್ಲಿ ನಮ್ಮ ರೈತ ನಮ್ಮ ಹೆಮ್ಮೆ ಅಂತ ಬರೆದು ಸಂಭ್ರಮಿಸಲಾಗಿದೆ. ರೈತ ದಸರಾದಲ್ಲಿ ಕಣ್ಮನ ಸೆಳೆದ ಹಳ್ಳಿಕಾರ ಜೋಡೆತ್ತುಗಳು, ಎತ್ತಿನ ಗಾಡಿಗಳು ಹಾಗೂ ಬಂಡೂರು ತಳಿಯ ಕುರಿಗಳು, ಮೆರವಣಿಗೆಯಲ್ಲಿ ವೀರಗಾಸೆ ಸೇರಿದಂತೆ ಜನಪದ ತಂಡಗಳು ಭಾಗಿಯಾಗಿವೆ. ಸಚಿವ ಕೆ ವೆಂಕಟೇಶ್, ಶಾಸಕ ಹರೀಶ್ ಗೌಡ ಉಪಸ್ಥಿತರಿದ್ದಾರೆ. ಮೂರನೇ ದಿನದ ಮೈಸೂರು ದಸರಾಗೆ ರೈತ ದಸರಾ ಮೆರುಗು ನೀಡಿದೆ. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗದಿಂದ ಮೆರವಣಿಗೆ ಹೊರಟಿದೆ. ರೈತ ದಸರಾಗೆ ಕೃಷಿ ಸಚಿವ ಚಲುವರಾಯಸ್ವಾಮಿಯವರು ಚಾಲನೆ ಕೊಟ್ಟಿದ್ದಾರೆ. ನಂದಿ ಧ್ವಜಸ್ತಂಭಕ್ಕೆ ಪೂಜೆಯನ್ನ ಸಲ್ಲಿಸಿ ಸಿಆರ್ಎಸ್ ಚಾಲನೆ ಕೊಟ್ಟಿರುವಂಥದ್ದು. ವೇದಿಕೆ ಮುಂಭಾಗದಲ್ಲಿ ಆಕರ್ಷಕ ಹೂವಿನ ರಂಗೋಲಿ ಬಿಡಿಸಲಾಗಿದೆ. ರಂಗೋಲಿ ಮಧ್ಯದಲ್ಲಿ ರೈತ ಜಂಬೂಸವಾರಿ ಭಾವಚಿತ್ರ, ಹೂವಿನಲ್ಲಿ ನಮ್ಮ ರೈತ ನಮ್ಮ ಹೆಮ್ಮೆ ಅಂತ ಬರೆದು ಸಂಭ್ರಮಿಸಲಾಗಿದೆ. ರೈತ ದಸರಾದಲ್ಲಿ ಕಣ್ಮನ ಸೆಳೆದ ಹಳ್ಳಿಕಾರ ಜೋಡೆತ್ತುಗಳು, ಎತ್ತಿನ ಗಾಡಿಗಳು ಹಾಗೂ ಬಂಡೂರು ತಳಿಯ ಕುರಿಗಳು, ಇನ್ನು ಮೆರವಣಿಗೆಯಲ್ಲಿ ವೀರಗಾಸೆ ಸೇರಿದಂತೆ ಜನಪದ ತಂಡಗಳು ಭಾಗಿಯಾಗಿವೆ. ಸಚಿವ ಕೆ ವೆಂಕಟೇಶ್, ಶಾಸಕ ಹರೀಶ್ ಗೌಡ ಉಪಸ್ಥಿತರಿದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಯಶಸ್ಮತ್ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಈಗಾಗಲೇ ಏನು ಅದ್ದೂರಿಯಾಗಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ರೈತ ದಸರಾವನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ರೈತ ದಸರಾವನ್ನ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಹಾಗೂ ಈಗ ಚಲುವರಾಯಸ್ವಾಮಿ ಅವರು ಬಂದ್ಬಿಟ್ಟು ಮಾತಾಡೋಣ. ಸರ್, ಖುಷಿಯಿಂದ ಈಗ ಉದ್ಘಾಟನೆ ಮಾಡಿದ್ದಾರೆ, ಏನಂತ? ಭಾಳ ಸಂತೋಷ ಆಗುತ್ತೆ. ಕೃಷಿ ಅಂದರೆ ಇಡೀ ದೇಶದ ಬೆನ್ನೆಲುಬು. ದಸರಾದಲ್ಲಿ ಒಂದು ಕೃಷಿಗೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಮಾದೇವಪ್ಪನವರು, ಡಿ ಕೆ ಶಿವಕುಮಾರು, ನಮ್ಮ ವೆಂಕಟೇಶಣ್ಣ ಎಲ್ಲ ಶಾಸಕರು. ಭಾಳ ಸಂತೋಷ ಆಗುತ್ತೆ. ಒಳ್ಳೆಯ ಯಂತ್ರೋಪಕರಣವನ್ನು ಪರಿಚಯಿಸ್ತಕ್ಕಂಥದ್ದು, ಹೊಸ ಹೆಲಿಕಾರ್ ಎತ್ತುಗಳನ್ನ ಪರಿಚಯಿಸ್ತಕ್ಕಂಥದ್ದು, ಬಂಡೂರು ಕುರಿ ಇವೆಲ್ಲ ಒಂದು ಜನರಿಗೆ ಪರಿಚಯಿಸ್ತಕ್ಕಂಥದ್ದು ಒಳ್ಳೆ ರೈತರಿಗೆ ಮುಂದೆ ಆದಾಯಕವಾದಂಥ ರೀತಿಯಲ್ಲಿ ಬೆಳೀಬೇಕು. ಶ್ರೀರಂಗಪಟ್ಟಣ ದಸರಾ ಕೂಡ ಯಶಸ್ವಿಯಾಗಿದೆ. ಶ್ರೀರಂಗಪಟ್ಟಣ ಇತಿಹಾಸದಲ್ಲಿ ಪ್ರಥಮ ಅಲ್ಲಿ ದಸರಾ ಪ್ರಾರಂಭ ಆದದ್ದು, ಎರಡನೇ ದಸರಾ ಇಲ್ಲ ಆದದ್ದು. ಭಾಳ ಸಂತೋಷ ಎಲ್ಲ ಕಡೆ. ಇದಿಷ್ಟು ಚಲುವರಾಯಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಕೃಷಿಗೆ ನಮ್ಮ ಸರ್ಕಾರ ಸಹಕಾರವನ್ನು ಕೊಟ್ಟಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಮೂಲಕ ಸಾಕಷ್ಟು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಅಭಿಪ್ರಾಯ. ಕ್ಯಾಮರಾಮ್ಯಾನ್ ಸತೀಶ್ ಜೊತೆ